ಹಾಯ್ ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವ್ಲಾಗ್. ಇದು ನೆನ್ನೆ ವ್ಲಾಗ್, ಮಂಡೇ ವ್ಲಾಗ್. ನೆನ್ನೆ ಅಂದರೆ ಸ್ವಲ್ಪ ಶಾರ್ಟ್ ಆಗಿರುವಂಥ ವ್ಲಾಗನ್ನಾದರೂ ಅಪ್ಲೋಡ್ ಮಾಡುವ ಅಂತ ಹೇಳಿ ಶೂಟ್ ಮಾಡಿದ್ದೇನೆ. ಹೋಲ್ ಡೇ ಶೂಟ್ ಮಾಡಿದ್ದೆ, ಬಟ್ ಚಿಕ್ಕದಾಗಿ ಕಟ್ ಶಾರ್ಟ್ ಮಾಡಿ ಒಂದು 25 ಮಿನಿಟ್ಸ್ ಒಳಗಿನ ವಿಡಿಯೋನ ಅಪ್ಲೋಡ್ ಮಾಡುವ ಅಂತ ಹೇಳಿ ನಿನ್ನೆ ಆಗಿಂದಾಗನೇ ಟೈಮ್ ಸಿಕ್ಕಿದಾಗ ಕ್ಲಿಪ್ಸನ್ನು ಎಡಿಟ್ ಮಾಡಿದ್ದೆ. ಹಾಗಾಗಿ ಇವತ್ತು ಅಪ್ಲೋಡ್ ಮಾಡಲಿಕ್ಕೆ ಆಯಿತು. ಹಾಗೆ ಹೇಳಿದ್ರೆ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದೀರಾ ಆದರೆ ವೆಲ್ಕಮ್ ಟು ಮೈ ಚಾನಲ್. ಹಾಗೂ ವಿಡಿಯೋ ಇಷ್ಟ ಆದರೆ, ಚಾನಲ್ ಇಷ್ಟ ಆಗ್ತದೆ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ಏನಾದರೂ ಒಂದು ಕಾಮೆಂಟನ್ನು ಮಾಡಿ. ನಾನು ರಿಪ್ಲೈ ಮಾಡಲಿಕ್ಕಾದರೆ ರಿಪ್ಲೈ ಮಾಡ್ತೇನೆ, ಇಲ್ಲಾದರೆ ಓದಿದ ನಂತರ ಖಂಡಿತವಾಗಿ ಲೈಕ್ ಮಾಡ್ತೇನೆ. ಇಲ್ಲಿ ಬೆಳಿಗ್ಗೆ ನಮ್ಮ ನೇಬರ್ ಬ್ರೇಕ್ಫಾಸ್ಟನ್ನು ತಂದು ಕೊಟ್ಟಿದ್ದಾರೆ. ಇವತ್ತು ನೀರು ದೋಸೆ ಉಂಟು. ಅವರೊಂದು ನೀರು ದೋಸೆಯನ್ನೆಲ್ಲ ಮಾಡಿಕೊಡೋದು ಅಥವಾ ಒಂದು ಬ್ರೇಕ್ಫಾಸ್ಟನ್ನು ಮಾಡಿಕೊಡೋದ್ರಿಂದ ನಾನಿವಾಗ ಸ್ವಲ್ಪನಾದರೂ ಸಮಾಧಾನದಿಂದ ಬೆಳಿಗ್ಗೆ ಎದ್ದು ನನಗೆಲ್ಲ ಮಾಡಲಿಕ್ಕಾಗ್ತದೆ. ಬ್ರೇಕ್ಫಾಸ್ಟ್ ಕೂಡ ನನ್ನ ತಲೆ ಮೇಲೆ ಬಿದ್ದಿದ್ದರೆ ನನಗೆ ತುಂಬ ಕಷ್ಟ ಆಗ್ತಿತ್ತು, ತುಂಬ ಅಂದರೆ ತುಂಬ. ಬಟ್ ಅವರೊಂದು ಹೆಲ್ಪ್ ಮಾಡ್ತಾ ಇರೋದಕ್ಕೆ ನನಗೆ ಹೇಗೋ ಒಂದು ಮ್ಯಾನೇಜ್ ಮಾಡ್ತಾ ಇದ್ದೇನೆ. ಹಾಗೆ ಬೆಳಿಗ್ಗೆ ಇದ್ದರೆ ಅಂತೂ ಈ ಟೈಮ್ನಲ್ಲಿ ಫುಲ್ ಆಫ್ ಕ್ಯೂಸ್. ಅಂದರೆ 3 ಮಕ್ಕಳು ಎದ್ದು ಬೊಬ್ಬೆ ಹಾಕ್ತಾ ಇರ್ತಾರೆ. ಸ್ಪೆಷಲಿ ನಮ್ಮ ಸಿಯಾನ್, ಅವನಿಗೆ ಸ್ಕೂಲಿಗೆ ಹೋಗಲಿಕ್ಕೆ ಮನಸ್ಸಿಲ್ಲ. ಎಲ್ಲರಿಗೆ ಗೊತ್ತುಂಟು ನನ್ನ ಸಬ್ಸ್ಕ್ರೈಬರ್ಸಿಗೆ. ಮೊದಲೇ ಅವನಿಗೆ ಸ್ಕೂಲ್ ಅಂದರೆ ಇಷ್ಟ ಇಲ್ಲ. ಸ್ಕೂಲ್ ಬಗ್ಗೆ ಮಾತಾಡಿದರೆ ಸಹ ಅವನಿಗೆ ಇಷ್ಟ ಆಗೋದಿಲ್ಲ. ಬೇರೆ ಏನಾದರೂ ಮಾತಾಡು ಅಂತ ಹೇಳ್ತಾನೆ ಅವನು. ಸೊ ಅದಕ್ಕೆ ಅವನಿಗೆ ಅಂದರೆ ಈಗ ಅವನು ಶಾಲೆಗೆ ಹೋಗಲಿಕ್ಕೆ ಕೇಳ್ತಾ ಇರಲಿಲ್ಲ. ಅವನ ಸ್ಕೂಲಿಂದ ಪಿಕ್ನಿಕನ್ನು ಅರೇಂಜ್ ಮಾಡಿದ್ದಾರೆ ಮಕ್ಕಳಿಗೆ. ಹಾಗೆ ಒಮ್ಮೆ ಇಟ್ಟ ಡೇಟನ್ನು ಕ್ಯಾನ್ಸಲ್ ಮಾಡಿ ಇನ್ನೊಂದು ಡೇಟಿಗೆ ಮಾಡಿದರು, ಪೋಸ್ಟ್ಪೋನ್ ಮಾಡಿ. ಈಗ ಪುನಃ ಚಂಡಮಾರುತ ಅಂತ ಹೇಳಿ ಅದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಆದರೆ ನಾವು ಪೋಸ್ಟ್ಪೋನ್ ಆದದ್ದು ಅವನಿಗೆ ಹೇಳಲಿಲ್ಲ. ಅವನಿಗೆ 1 ತಿಂಗಳಿಂದ ನಾವು ಅದನ್ನೇ ಹೇಳಿ ಈಗ ಸ್ಕೂಲಿಗೆ ಕಳಿಸ್ತಾ ಇರುವಂಥದ್ದು. ನೀನು ಹಠ ಮಾಡಿದರೆ ಅಥವಾ ಹೋಗದೇ ಇದ್ದರೆ ನಿನಗೆ ಪಿಕ್ನಿಕ್ ಕ್ಯಾನ್ಸಲ್ ಅಂತ ಹೇಳಿ ಅದನ್ನೇ ಹೇಳಿ 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 ಇವಾಗ ಹತ್ರ 1 ತಿಂಗಳ ಹತ್ರ ದೂಡಿ ಆಯಿತು. ಇನ್ನೂ ಕೂಡ ಅದನ್ನೇ ಕಂಟಿನ್ಯೂ ಮಾಡಬೇಕು ಕಾಣ್ತದೆ. ಇನ್ನು ನೆಕ್ಸ್ಟ್ ಡೇಟ್ ಇನ್ನು ಯಾವಾಗ ಫಿಕ್ಸ್ ಆಗ್ತದೆ ನೋಡಬೇಕು. ನಿನ್ನೆ ನಮಗೆ ಹಾಲನ್ನು ತಂದಿರಲಿಲ್ಲ, ಹಾಗಾಗಿ ಅಂಗನವಾಡಿಯ ಹಾಲಿನ ಪುಡಿಯಲ್ಲಿ ನಮಗೆ ಇವತ್ತು ಚಹಾ. ಹಾಗೆ ನಾನು ಹಾಲಿನ ಪುಡಿಯನ್ನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ. ಅಷ್ಟಾಗುವಾಗ ನೋಡಿ ಮಗು ಚಿಕ್ಕದೊಂದು ಕಿಕ್ ಮಾಡಿದೆ. ಏನೋ ಪುಣ್ಯಕ್ಕೆ ಬಾಕ್ಸ್ ಬೀಳಲಿಲ್ಲ. ಅವನಿಗೆ ಈ ರೀತಿಯಲ್ಲಿ ಹಿಡಿದ್ರೆ ಉಂಟಲ್ಲ, ಅಡ್ಡ ಹಿಡಿದ್ರೆ ಅವನಿಗೆ ಖುಷಿಯಾಗೋದಿಲ್ಲ. ಮುಂಚೆ ಎಲ್ಲ ಚಿಕ್ಕ ಮಕ್ಕಳನ್ನು ಹೀಗೆ ಅಡ್ಡ ಹೀಗೇ ಹಿಡಿತಾ ಇದ್ರಂತೆ. ಯಾಕೆಂದರೆ ಮುಂಚೆ ಬರ್ಪಿಂಗ್ ಮಾಡಿಸ್ತಾನೆ ಇರಲಿಲ್ಲ. ನಮ್ಮ ತಾಯಿ ಕಾಲ ಅಥವಾ ಅವರಿಗಿಂತ ಮುಂಚಿನ ಟೈಮ್ನಲ್ಲಿ ಎಲ್ಲ ಉಂಟಲ್ಲ, ಯಾರು ಕೂಡ ಬರ್ಪಿಂಗ್ ಮಾಡಿಸ್ತಾ ಇರಲಿಲ್ಲ. ಅವರಿಗೆ ಅದು ನೆಸಸರಿ ಅಂತಲೇ ಗೊತ್ತಿರಲಿಲ್ಲ. ಜಸ್ಟ್ ಏನಿದ್ರೂ ಕೂಡ ಮಗುವಿಗೆ ಹಾಲು ಕೊಡೋದು, ತೊಟ್ಲಲ್ಲಿ ಇಡೋದು, ಹೋಗುವಂಥದ್ದು ಅಷ್ಟೇ. ಅದೇ ಆಗ್ತಾ ಇದ್ದಂಥದ್ದು. ಯಾರು ಬರ್ಪ್ ಮಾಡಿಸ್ತಾ ಇರಲಿಲ್ಲ ಅಂತೆ, ನನಗೆ ನನ್ನ ಅತ್ತೆ ಹೇಳಿದ್ದು. ಆದರೆ ಇವಾಗ ಬರ್ಪಿಂಗಿಗೆ ಅಂತೇಳಿ ನಾವು ಸ್ಟ್ರೈಟಾಗಿ ಮಕ್ಕಳನ್ನು ಹಿಡಿದು ಶೋಲ್ಡರ್ ಮೇಲೆ ಹಾಕಿ ಅವರಿಗೆ ಅಡ್ಡ ಹಿಡಿದ ಕೂಡಲೇ ಹಿಂಸೆ ಆದಾಗೆ ಆಗ್ತದೆ. ಹಾಗೆ ಅವರು ಕೇಳೋದಿಲ್ಲ. ಹಾಗೆ ಇವನನ್ನು ತಂದು ನನಗೆ ಅಂದರೆ 2 ಕೈ ಯೂಸ್ ಮಾಡಿ ಕೆಲಸ ಮಾಡಲಿಕ್ಕಿರೋದ್ರಿಂದ ಇವನನ್ನು ಸೋಫಾ ಮೇಲೆ ಇಡ್ತೇನೆ. ಹಾಗೆ ಬೆಳಿಗ್ಗೆ ಟೈಮಲ್ಲಿ ನಾವು ನಾಯಿಯನ್ನು ಬಿಟ್ಟು ಬಾಗಿಲನ್ನು ಕೂಡ ಓಪನ್ ಇಟ್ಟಿರ್ತೇವಲ್ಲ, ಫ್ರಂಟ್ ಡೋರ್, ಹಾಗೆ ಅದನ್ನೆಲ್ಲ ಕ್ಲೋಸ್ ಮಾಡಿ ಸೋಫಾ ಮೇಲೆ ಇಟ್ಟು ಬಂದಿದೆ. ಅಷ್ಟಾಗುವಾಗ ನಾನು ಮಾವನ ಹತ್ರ ಹೇಳ್ತಾ ಇದ್ದೆ, ಎಲ್ಲಿಯಾದರೂ ಡೇಲನ್ ಬಂದರೆ ಹೇಳಿ ಅಂತ ಹೇಳಿ. ಹಾಗೆ ಡೇಲನ್ ಬಂದಿದ್ದಾನೆ ಅಂತ ಹೇಳಿ ನನಗೆ ಕರೆದ್ರು ಅವರು. ಹಾಗೆ ನಂದು ಸಹ ಕಿವಿ ನೆಟ್ಟಗೆ ಇರ್ತದೆ ಎಲ್ಲಿಯಾದರೂ ಡೇಲನ್ ಬಂದರೆ ಅಂತ ಹೇಳಿ ಅವನ ಹತ್ತಿರ. ಅಂದರೆ ಡೇಲನ್ ಇದ್ದಲ್ಲಿ ಮಗು ಇಡಲಿಕ್ಕಿಲ್ಲ, ಮಗು ಇದ್ದಲ್ಲಿ ಡೇಲನ್ ಇರಲಿಕ್ಕಿಲ್ಲ. ಆ ರೀತಿಯಲ್ಲಿ ನಾವು ಅವರನ್ನು ದೂರ ಇಡುವಂಥದ್ದು. ಹಾಗೆ ಡೇಲನ್ ಬಂದ ಕೂಡಲೇ ಮಗುವನ್ನು ನಾನು ಕಿಚನಿಗೆ ಕರ್ಕೊಂಡು ಬಂದೆ. ನೀವು ಅಂದ್ಕೊಳ್ಬೋದು ಎಲ್ಲ ಸ್ಮೂತಾಗಿ ನಡೀತಾ ಇದೆ ಅಂತ ಹೇಳಿ. ನಿಜವಾಗ್ಲೂ ಇಲ್ಲ. 2 ಕಿಡ್ಸ್ ಅಂಡರ್ 2 ಅಂತ ಹೇಳಿದರೆ ಮೇಂಟೈನ್ ಮಾಡೋದು ತುಂಬ ಕಷ್ಟ, ತುಂಬ ಅಂದರೆ ತುಂಬ ಕಷ್ಟ. ನಾವು ಎಲ್ಲ ಟೈಮ್ನಲ್ಲೂ ಅಲರ್ಟ್ ಆಗಿರಬೇಕು. ಎಷ್ಟು ಅಲರ್ಟ್ ಆಗಿದ್ದರೂ ಕೂಡ ಏನಾದರೂ ಒಂದು ರೀತಿಯಲ್ಲಿ ಮಗುವಿಗೆ ಹಾರ್ಮ್ ಮಾಡಲಿಕ್ಕೆ ನೋಡ್ತಾನೆ ಇರ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತಾಗೋದಿಲ್ಲ ಅಲ್ಲ. ಮತ್ತು ಪ್ಲಸ್ ನಮ್ಮ ಡೇಲನ್ಗೆ ತುಂಬ ಜಲಸಿ ಹೆಚ್ಚಾಗಿರೋದ್ರಿಂದ ಅವನು ರಾತ್ರಿ ಎಲ್ಲ ಅವನಿಗೆ ಹಾಲು ಕೊಡುವಾಗ ಅವನಿಗೆ ಸಹಿಸ್ಲಿಕ್ಕಾಗೋದಿಲ್ಲ. ಈಗಲೂ ಸಹ ಅವನು ತುಂಬ ಕುಸ್ತಿ ಮಾಡ್ತಾನೆ ಹಾಲಿಗೋಸ್ಕರ, ಹಾಲು ಕೊಡು ಅಂತ ಹೇಳಿ. ಬಟ್ ಹಾಲು ಒಮ್ಮೆ ಕೊಟ್ಟರೆ ಅವನು ಸದ್ಯಕ್ಕೆ ಬಿಡೋದಿಲ್ಲ. ಹಾಗೆ ಆದಷ್ಟು ಅವಾಯ್ಡ್ ಮಾಡುವಂಥದ್ದು. ಆದರೂ ಕೂಡ ಅವನಿಗೆ ಆಸೆ ಆಗ್ತದೆ ಇನ್ನೊಂದು ಮಗು ಕುಡಿಯುವಾಗ. ನನಗೆ ಪಾಪ ಕಾಣ್ತದೆ, ಆದರೆ ಸಹ ಎಂತ ಮಾಡೋದಲ್ವ. ಹಾಗೆ ಅದು ಅಷ್ಟು 1 ವರ್ಷ ಒಂದು 7 ತಿಂಗಳ ತನಕ ಅವನು ಕುಡ್ದಿದ್ದಾನೆ ಹಾಲು. ಬಟ್ ಈಗಂದರೆ ಕೊಡುವ ಹಾಗೆ ಇಲ್ಲ. ಮತ್ತು ಅವನಿಗೆಲ್ಲ ಮಗುವಿಗೆ ಕೂಡ ಇನ್ಫೆಕ್ಷನ್ ಎಲ್ಲ ಆಗ್ತದೆ. ಅಂದರೆ ಅವನಿಗೆ ಕೆಮ್ಮು ಶೀತ ಏನಾದರೂ ಇದ್ದರೆ ಅದು ಮಗುವಿಗೆ ಸ್ಪ್ರೆಡ್ ಆಗುವಂಥ ಚಾನ್ಸ್ ಕೂಡ ಹೆಚ್ಚು. ಹಾಗೆ ಆದಷ್ಟು ಅವಾಯ್ಡ್ ಮಾಡುವಂಥದ್ದು. ಈಗ ಅಂದರೆ ಜಲಸಿಯನ್ನು ಹೇಗಾದರೂ ಮಾಡಿ ಪ್ರೀತಿಯಲ್ಲಿ ಟರ್ನ್ ಮಾಡಬೇಕು ಅಂತ ಹೇಳಿ ನಮಗೆ ಕೂಡ ಆಸೆ. ಆದರೆ ಹೇಳಿದ್ದನ್ನು ಅವನಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಅಂದರೆ ಅವನು ತುಂಬ ಚಿಕ್ಕವನಾಗಿರೋದ್ರಿಂದ ಅವನಿಗೆ ಹೇಳಿದ್ದ ಹಾಗೆ ಅರ್ಥ ಆಗೋದಿಲ್ಲ. ಅವನ ಪ್ರಕಾರ ಏನಿದ್ರು ಕೂಡ ಈ ಮಗು ಒಂದು
ಬ್ಯಾಟ್ರಿ ಹಾಕಿರುವಂಥ ಒಂದು ಟಾಯ್, ಒಂದು ಡಾಲ್ ರೀತಿಯಲ್ಲಿ ಯಾವಾಗಲೂ ಕೂಗ್ತಾ ಇರ್ತದೆ, ಕೈ ಕಾಲು ಅಲ್ಲಾಡಿಸ್ತದೆ, ಅದಷ್ಟು ಮಾತ್ರ ಅವನಿಗೆ ಗೊತ್ತಾಗುವಂಥದ್ದು. ಅದನ್ನು ಬಿಟ್ಟು ನಮ್ಮ ಹಾಗೆ ಅವನು ಕೂಡ ಮನುಷ್ಯ ಅಂತ ಹೇಳಿ ಅವನಿಗೆ ಅದು ಅನಿಸೋದಿಲ್ಲ. ಹಾಗೆ ಅವನದು ತಪ್ಪಲ್ಲ, ಅದು ಅವನ ಏಜಿನ ತಪ್ಪು. ಹಾಗೆ ಅವನು ಸ್ವಲ್ಪ ದೊಡ್ಡವನಾಗಲಿ. ಮತ್ತು ನಾನು D3 ಡ್ರಾಪ್ಸನ್ನು ಕೊಡುವಾಗ ಕೆಲವೊಂದು ಕಾಮೆಂಟ್ ಬರ್ತಾಯಿತ್ತು, ನಮಗೆ 0.5 ml ಹೇಳಿದ್ದಾರೆ, ನೀವು ಒಂದು ಫಿಲ್ಲರನ್ನು 1 ml ಕೊಡ್ತೀರಲ್ಲ ಅಂತ ಹೇಳಿ. ಅದರಲ್ಲಿ ಅದರ ಒಂದು ಕಾಂಪೋಸಿಷನ್ ಯಾವ ರೀತಿಯಲ್ಲಿ ಇರ್ತದೆ ಅಂತ ಹೇಳಿದರೆ, ಕೆಲವೊಂದು D3 ವಿಟಮಿನ್ ಡ್ರಾಪ್ಸ್ ನಿಮಗೆ 0.5 ml ಕೊಡಲಿಕ್ಕೆ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ಅದರಲ್ಲಿ 800 ಇಂಟರ್ನ್ಯಾಷನಲ್ ಯೂನಿಟ್ ಅಂತ IU ಅಂತ ಇರ್ತದೆ. ಸೊ 800 ಇರುವವರು 0.5 ml ಕೊಡಲಿಕ್ಕೆ. ನಾನು ಕೊಡುವಂಥದ್ದು ಅಲ್ಟ್ರಾ D3 ಅಂತ ಹೇಳಿ ಇರುವಂಥ ಡ್ರಾಪ್ಸ್ 400 IU. ಹಾಗಾಗಿ ನಾನು ಇದನ್ನು 1 ml ಕೊಡ್ತೇನೆ. 1 ml ರಿಕ್ವೈರ್ಮೆಂಟ್ ಇರುವಂಥದ್ದು 1 ಇಯರ್ವರೆಗೆ ಡೈಲಿ ಮಗುವಿಗೆ ಡೈಲಿ ಕೊಡಬೇಕು. ಯಾಕಂದರೆ ತಾಯಿ ಹಾಲಲ್ಲಿ ವಿಟಮಿನ್ D3 ಸಿಗೋದಿಲ್ಲ. ವಿಟಮಿನ್ ಡಿ ಆದರೆ ಸಿಗ್ತದೆ ನ್ಯಾಚುರಲ್ ಸನ್ಲೈಟಿಂದ, ಹಾಗೆಲ್ಲ D3 ಸಿಗಬೇಕಾದ್ರೆ ಈ ರೀತಿಯಲ್ಲೇ ಕೊಡಬೇಕು. ಹಾಗಾಗಿ 400 ಇರುವವರು 1 ml ಕೊಡಲಿಕ್ಕೆ, 800 ಇದು ಕಾಂಪೋಸಿಷನ್ ಇರುವವರು 0.5 ml ಅನ್ನು ಕೊಟ್ಟರೆ ಸಾಕಾಗ್ತದೆ. ಹಾಗೆ ಕೂಡ ಕನ್ಫ್ಯೂಷನ್ ಇದ್ದರೆ ನೀವು ನಿಮ್ಮ ಡಾಕ್ಟರ್ ಹತ್ರ ಕೇಳ್ಬೋದು. ಶಾಲೆಗೆ ಹೋಗೋದೊಬ್ಬರು, ಟಿಫಿನ್ ಒಬ್ಬರಿಗೆ ಬೇಕಂತೆ. ಹಾಗೆ ಇಬ್ಬರದಂತೂ ಇತ್ತೀಚೆಗೆ ಹೆಚ್ಚಾಗಿದೆ ಕುಸ್ತಿ ಅಂತೂ. ಚಿಕ್ಕವನು ಸರಿ ಹೊಡಿತಾನೆ ಸಿಯೋನಿಗೆ, ಸತ್ಯ ಹೇಳ್ಬೇಕಂತ ಹೇಳಿದರೆ. ಆದರೆ ಎಂತ ಮಾಡೋದು, ಆದರೆ ಸಹ ನಾವು ಅಂದರೆ ಯಾವ ರೀತಿ ಪ್ರಿಟೆಂಡ್ ಮಾಡೋದು ಅಂತ ಹೇಳಿದರೆ, ಸಿಯೋನಿ ಜೋರು ಅಂತ ಹೇಳಿ ಪ್ರಿಟೆಂಡ್ ಮಾಡುವಂಥದ್ದು. ಯಾಕೆಂತ ಹೇಳಿದರೆ ನಾವೆಲ್ಲಾದರೂ ಬಾಯಿ ಬಿಟ್ಟು ಹೇಳಿದರೆ ಅವನೇ ಜೋರು, ಅವನೇ ಹೊಡಿತಾ ಇದ್ದಾನೆ ಅಂತ ಹೇಳಿದರೆ ಸಿಯೋನ್ ಇನ್ನೂ 4 ಇವನ್ ಸಮ ಹೊಡಿತಾನೆ ಅಲ್ಲ. ಅದಕ್ಕೋಸ್ಕರ ನಾವು ಸಿಯೋನ್ ಪೆಟ್ಟು ತಿಂತಾ ಇದ್ದಾನೆ ಅಂತ ಹೇಳಿ ಗೊತ್ತಿದ್ರೆ ಸಹ ಸಿಯೋನೇ ಜೋರು ಅಂತ ಹೇಳಿ ಅವನ ಹತ್ರ ಹೇಳುವಂಥದ್ದು. ಆಗ ಅವನು ನಾನೇ ಜೋರಿದ್ದೀನಲ್ಲ, ಇನ್ನೇನು ಮಾಡಬೇಕಂತ ಇಲ್ಲ ಅಂತ ಹೇಳಿ ಹೊಡಿಲಿಕ್ಕೆ ಹೋಗೋದಿಲ್ಲ ಚಿಕ್ಕದಕ್ಕೆ. ಹಾಗಾಗಿ ಸದ್ಯಕ್ಕೆ ಆ ರೀತಿ ಪ್ರಿಟೆಂಡ್ ಮಾಡುವಂಥದ್ದು. ನಿನ್ನೆ ಫುಲ್ ಮೋಡ ಇತ್ತು, ಹಾಗೂ ಮಳೆ ಕೂಡ ಬಂದಿತ್ತು. ಹಾಗೆ ನನ್ನ ರೂಮಿಂದ ಹೊರಗಿನ ವ್ಯೂ ನೋಡಿ ಯಾವ ರೀತಿಯಲ್ಲಿದೆ. ಏನು ವ್ಯೂ ಇದ್ದರೂ ಕೂಡ ಸೊಳ್ಳೆ ಅಂತೂ ಕಂಡಪಟ್ಟೆ ಉಂಟಾಯ್ತಾ. ನಾನು ಇಡೀ ದಿನ ಮತ್ತು ರಾತ್ರಿ ಕೂಡ ಈಗ ವಿಂಡೋ ಕ್ಲೋಸ್ ಮಾಡಿ ಇಡುವಂಥದ್ದು ಬಿಸಿಲಿದ್ದರೆ. ಬಟ್ ಇವತ್ತು ಮಳೆ ಬಂದು ಚೆಂದ ಇತ್ತು ವೆದರ್, ಹೊರಗೆ ನೋಡಲಿಕ್ಕೆ ಸಹ ಹಸಿರಾಗಿತ್ತು ಅಂತ ಹೇಳಿ ನಾನು ಇವತ್ತು ವಿಂಡೋ ಓಪನ್ ಮಾಡಿ ಈ ಒಂದು ವ್ಯೂವನ್ನು ನೋಡ್ತಾ ಇದ್ದೆ. ಹಿಂದೆ ಇದು ಎಂತ ಹೇಳ್ತಾರೆ ಇದಕ್ಕೆ, ನಿಜ ನನಗೆ ಹೆಸರು ನೆನಪಾಗ್ತಾ ಇಲ್ಲ, ಬೊಬ್ಬಳೆ ಅಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ. ಅದರದ್ದು ರೌಂಡ್ ಇರ್ತದಲ್ಲ ಒಂದು ವೆಜಿಟೇಬಲ್, ಅದರದ್ದು ಬಳ್ಳಿ ಉಂಟು. ಸೊ ಇದನ್ನೆಲ್ಲ ನೋಡಲಿಕ್ಕೆ ಖುಷಿ ಆಗ್ತದೆ ಮಳೆ ಬಂದಾಗ, ಗ್ರೀನರಿ. ಹಾಗೆ ಸ್ವಲ್ಪ ಹೊತ್ತಿಗೆ ಅಂತ ಹೇಳಿ ವಿಂಡೋನ ಓಪನ್ ಇಟ್ಟಿದ್ದೇನೆ. ಸ್ವಲ್ಪ ಹೊತ್ತಾದ ನಂತರ ಮತ್ತೆ ಪುನಃ ಕ್ಲೋಸ್ ಮಾಡಬೇಕಿಲ್ಲಾದರೆ ಸೊಳ್ಳೆ ಬರ್ತದೆ. ಭಾರಿ ಸೊಳ್ಳೆ ಉಂಟು ಈ ಸಲ. ಅಂದರೆ ಮಳೆ ಬಂದು ಈ ಎಲೆ ಎಲ್ಲ ಕೊಳೆಯುವಾಗ ಅದರಲ್ಲಿ ನೀರೆಲ್ಲ ನಿಲ್ತದೆ ಅಲ್ಲ, ಹಾಗೆ ಸೊಳ್ಳೆ ಮೊಟ್ಟೆ ಇಟ್ಟು ಮರಿ ಮಾಡುವಂಥದ್ದು ಜಾಸ್ತಿ. ಹಾಗೆ ಒಮ್ಮೆ ಬೆಡ್ಡೆಲ್ಲ ಕ್ಲೀನ್ ಆದರೆ ಎಲ್ಲ ಒಂದು ರೌಂಡ್ ಸೆಟ್ ಆದ ಹಾಗೆ. ಬೆಡ್ಡಿದು ಕವರ್ ಕೂಡ ಇದು ಹೊಸತ್ತು ನಾನು ತೆಕೊಂಡಂಥದ್ದು ಆಯಿತಾ. ಅಂದರೆ ಮೊನ್ನೆ ಒಬ್ಬರು ಬಂದಿದ್ದರು, ಮನೆಗೆ ಸೇಲ್ ಮಾಡ್ತಾ ಬರ್ತಾರಲ್ಲ, ತುಂಬ ಅಂದರೆ ಕಿರಿಕಿರಿ ಮಾಡ್ತಾರೆ, ಚೊರೆ ಮಾಡ್ತಾರೆ, ತೆಕ್ಕೊಳ್ಳಿ ಅಂತ ಹೇಳಿ. ಹಾಗೆ ನಾನು ತುಂಬ ಕಾಸ್ಟ್ಲಿ ಹೇಳಿದರು ಅವರು ರೇಟ್. ಹಾಗೆ ನಾನು ಬೇಡ ಅಂತ ಹೇಳಿ ಹಿಂದೆ ಕಳಿಸಿದೆ ಅವರಿಗೆ. ನನಗೆ ಆ್ಯಕ್ಚುಲಿ ತೆಕ್ಕೊಳ್ಳಿಕ್ಕೆ ಬೇಕಿತ್ತು, ಆದರೆ ಅಷ್ಟು ಅಂದರೆ ತುಂಬ ಕಾಸ್ಟ್ಲಿ ಹೇಳಿದರು ಅವರು. ಹಾಗೆ ಮತ್ತು ಅವರಿಗೆ ಹಣದ್ದು ಕೂಡ ರಿಕ್ವೈರ್ಮೆಂಟ್ ಇತ್ತು ಕಾಣ್ತದೆ. ಮತ್ತು 1 ಗಂಟೆ ನಂತರ ಪುನಃ ಹಿಂದೆ ಬಂದರು. ಹಾಗೆ ಮತ್ತೆ ಅವ್ರ ಹತ್ರ ತೆಕೊಂಡಂಥದ್ದು. ಬಟ್ ಕ್ವಾಲಿಟಿ ಚೆನ್ನಾಗಿದೆ, ಒಳ್ಳೆ ಕಾಟನ್ ಇದು. ಹಾಗೆ ಕಾಟನ್ ಏನಿದ್ರು ಕೂಡ ಇನ್ನು ಬೇಕಾಗ್ತದೆ. ಮತ್ತು ಬೆಡ್ ಕವರ್ಸ್ ಕೂಡ ಬೇಕಾಗ್ತದೆ. ನನಗೆ ಸ್ವಲ್ಪ ಫಿಟ್ಟೆಡ್ ಬೆಡ್ಶೀಟ್ ಎಲ್ಲ ಬೇಕಿತ್ತು, ನಾನು ಕಾರ್ಟಲ್ಲಿ ಹಾಕಿಟ್ಟಿದ್ದೆ. ಬಟ್ ಆಫರ್ ಬರಲಿ ಅಂತ ಹೇಳಿ ನಾನು ವೆಯ್ಟ್ ಮಾಡ್ತಾ ಇದ್ದೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಲಿಕ್ಕೆ. ಇವತ್ತು ಹೇಗೆ ತಂದಿಟ್ಟರು ಕೂಡ ಇವನು ಮಲಗ್ತಾನಂತ ನನಗೆ ಗೊತ್ತಿತ್ತು. ಯಾಕೆಂತ ಹೇಳಿದರೆ ರಾತ್ರಿ ಎಲ್ಲ ಮಲಗಲಿಲ್ಲ ಅಲ್ಲ, ಇನ್ನು ಹಗಲಲ್ಲಿ ಮಲಗಲೇಬೇಕು. ಇನ್ನು ಎಚ್ಚರ ಇಟ್ಟರೆ ಸಹ ಎಚ್ಚರ ಇರುವುದಿಲ್ಲ ಅವನು. ಹಾಗೆ ಸೆಕೆಂಡ್ ಫೀಡಿಗೆ ಅಂತ ಹೇಳಿ ಎದ್ದಾಗ ನಾನಿಲ್ಲಿ ಫೀಡನ್ನು ಕೊಟ್ಟು ಮಲಗಿಸಿದ್ದೇನೆ ಪುನಃ. ಇಲ್ಲಿ ಇವನು ನೋಡಿ, ಇವನಿಗೆ ಅಂದರೆ ಇದು ಮುಂಚೆ ಹೇಗೆ ತೆಗೆಯೋದಂತ ಗೊತ್ತಿರಲಿಲ್ಲ. ಬಟ್ ಈಗೆಲ್ಲ ಮುಟ್ಟಿ ನೋಡಿ ಎಲ್ಲ ಕಲ್ತಿದ್ದಾನೆ. ಹಾಗೆ ನನ್ನ ಟ್ರೈಪಾಡ್ ಸ್ಟ್ಯಾಂಡನ್ನು ಇಟ್ಕೊಂಡು ತಿರುಗಾಡ್ತಾ ಇದ್ದಾನೆ. ಚಿಕ್ಕ ಮಕ್ಕಳು ಆ ಒಂದು ನ್ಯೂಬಾರ್ನ್ ಸ್ಕ್ರಂಚ್ ನೋಡಲಿಕ್ಕೆ ಖುಷಿಯಾಗುವಂಥದ್ದು. ಕಾಲೆಲ್ಲ ಮೇಲೆ ಮಾಡಿ ನಮ್ಮ ಮೈ ಮೇಲೆ ಮಲಗುವಂಥದ್ದು. ಇನ್ನು ಸ್ವಲ್ಪ ಟೈಮ್ ಮಾತ್ರ ಹೀಗೆ ಮಕ್ಕಳು ಮಲಗೋದು. ಮತ್ತು ನಮಗೆ ಹಾಗೆ ಮಲಗಿಸ್ಕೊಳ್ಳಿಕ್ಕೆ ಸಹ ಆಗೋದಿಲ್ಲ, ಅವರು ಸಹ ಮಲಗೋದಿಲ್ಲ. ಗಟ್ಟಿ ನಿದ್ದೆ ಅವನಿಗೆ. ನನಗೆ ಸಹ ಜೋರು ನಿದ್ದೆ ಬರ್ತಾ ಉಂಟು, ಆದರೆ ಆಪ್ಷನ್ ಇಲ್ಲ. ನಾನು ಮಲಗಿದರೆ ಡೇಲನ್ನು ಎಲ್ಲೆಲ್ಲಿ ಹೋಗಿಬಿಟ್ರೆ ಅಂತೇಳಿ ನನಗೆ ಹೆದರಿಕೆ. ಹಾಗೆ ಮತ್ತು ನಾವು ಮಲಗಿದಾಗ ಏನಾದರೂ ತಂದು ಬಿಸಾಡ್ತಾನೆ ಮೇಲಿಂದ ಎಲ್ಲ ಬೆಡ್ ಮೇಲೆ, ಹಾಗೆ ಮಲಗೋದಿಲ್ಲ ನಾನು. ನಿದ್ದೆ ನನಗೆ ಸಹ ಇಲ್ಲ ಸರಿ, ಹಸ್ಬೆಂಡಿಗೆ ಸಹ ಇಲ್ಲ. ಯಾಕೆಂದರೆ ಚಿಕ್ಕವನು ಹೇಳುವಾಗ ಡೇಲನ್ ಕೂಡ ಎದ್ದೊಳ್ತಾನೆ. ಡೇಲನನ್ನು ಅವರೇ ನೋಡ್ಕೊಳ್ಳುವಂಥದ್ದು, ಇಲ್ಲಾದರೆ ಅವನು ಚಿಕ್ಕ ಮಗುವಿನ ಮೈ ಮೇಲೆ ಬರ್ತಾನೆ.
ನಾನು ಸ್ವಲ್ಪ ಹೊತ್ತು ಮಲಗಿದರೆ ಸಾಕು ಈ ರೀತಿ ಫ್ಲ್ಯಾಟಾಗಿ ಅವನಿಗೆ ಮೈ ಮೇಲೆ ಬರಬೇಕು. ಈಗ ಹೊರಗೆ ಒಳಗೆ ಅಂತ ಹೇಳಿ ಒಂದೊಂದೇ ಟಾಯ್ಸನ್ನು ತಂದು ಆಡ್ತಾ ಇರ್ತಾನೆ. ಈಗ ಹೊಸತ್ತೊಂದು ಅಭ್ಯಾಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಬಾಯಿಂದ ಎಂಜಲನ್ನು ತೆಗೆದು ಎಲ್ಲರಿಗೆ ಹಚ್ಚುವಂಥದ್ದು. ಮನೆಯಲ್ಲಿರೋರಿಗೆ ಎಲ್ಲರಿಗೆ ಸಹ ಒಂದೊಂದು ಸ್ವಲ್ಪ ಕ್ರೀಮ್ ಹಚ್ಚಿದ ರೀತಿಯಲ್ಲಿ ಹಚ್ತಾನೆ. ನನಗೆ ಸಹ ಈಗ ನೋಡಿ ಮುಖಕ್ಕೆ ಈ ರೀತಿ ಬಾಯಿಂದ ಇದು ಮಾಡಿ ಎಂಜಲನ್ನು ಹಚ್ತಾ ಇದ್ದೇನೆ. ನನಗೆ ಗಲೀಜಾಗುವಂಥದ್ದು ಮತ್ತು ಅದು ಸ್ಮೆಲ್ ಬರ್ತದೆ ಅಲ್ಲ ಹಾಗೆ ಅಂತ ಹೇಳಿ. ಬಟ್ ಅದೆಲ್ಲ ಅವರೊಂದೊಂದು ಅಂದರೆ ಅವ್ರದ್ದೊಂದು ಸೆನ್ಸರಿ ಮೊಟ್ಟ ಡೆವಲಪ್ಮೆಂಟ್ ಆಗುವಾಗ ಅವರು ಅದನ್ನೆಲ್ಲ ನೋಡುವಂಥದ್ದು. ಅಂದರೆ ಈ ರೀತಿ ಮಾಡಿದರೆ ಹೀಗೆ ಆಗ್ತದೆ, ಈ ರೀತಿ ಮಾಡಿದರೆ ಸಲೈವ ಹೊರಗೆ ಬರ್ತದೆ ಅಂತ ಎಲ್ಲ ಹೇಳಿ. ಆದರೆ ನಾವು ಅದನ್ನು ಗಲೀಜು ಅಂತ ಹೇಳಿ ಅವರಿಗೆ ಅವಾಯ್ಡ್ ಮಾಡ್ತೇವೆ. ಬಟ್ ಅದು ಕೂಡ ಅವ್ರದ್ದೊಂದು ಡೆವಲಪ್ಮೆಂಟಲ್ ಮೈಲ್ಸ್ಟೋನ್ ರೀತಿಯಲ್ಲೇ ಇರುವಂಥದ್ದು. ನನಗೆ 6 ವಾರಗಳ ತನಕ ಸ್ಟ್ರಿಕ್ಟ್ಲಿ ವೆಯ್ಟ್ ಲಿಫ್ಟಿಂಗ್ ಮಾಡಬಾರ್ದು ಅಂತ ಹೇಳಿದರು. ಬಟ್ ವಿಧಿ ಇಲ್ಲದೆ ಕೆಲವೊಮ್ಮೆ ನನ್ನ ಮಗುವನ್ನು ಲಿಫ್ಟ್ ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದರೆ ಎಲ್ಲ ಟೈಮ್ನಲ್ಲಿ ನಮ್ಮ ಸುತ್ತಮುತ್ತ ಜನ ಇರೋದಿಲ್ಲ. ಮತ್ತು ಕೆಲವೊಮ್ಮೆ ಹೆಲ್ಪ್ ನಾನು ತಗೊಳ್ತೇನೆ. ಆಬ್ವಿಯಸ್ಲಿ ಹಸ್ಬೆಂಡಿದ್ದು ಹೆಲ್ಪ್ ಮಾವನ ಹತ್ರ ಹೇಳಿ ಎಲ್ಲ ನಾನು ಕೂತ್ಕೊಳ್ಳಿಸ್ಲಿಕ್ಕೆಲ್ಲ ಹೇಳ್ತೇನೆ. ಬಟ್ ಕೆಲವೊಂದು ಸಲ ಮಗು ಬಿದ್ದಾಗ ಅಥವಾ ತುಂಬ ಹಠ ಮಾಡಿದಾಗ ಎಲ್ಲ ನಾನು ಲಿಫ್ಟ್ ಮಾಡ್ತಾ ಇದ್ದೇನೆ, ದೇವರ ಮೇಲೆ ಭಾರ ಹಾಕಿ ಅಷ್ಟೇ. ಆದರೂ ಆದಷ್ಟು ನಾನು ಅವಾಯ್ಡ್ ಮಾಡಲಿಕ್ಕೇ ನೋಡುವಂಥದ್ದು. ಏನಾದರೂ ಅವನು ಲಿಫ್ಟ್ ಮಾಡಲಿಕ್ಕೆಲ್ಲ ಹೇಳಿ ಎಲ್ಲ ರಿಕ್ವೆಸ್ಟ್ ಮಾಡಿ ಬಂದರೆ ನಾನು ಅದನ್ನು ಫನ್ನಾಗಿ ಏನಾದರೂ ಮಾಡಿ ಕ್ರಿಯೇಟ್ ಮಾಡಿ ಅವನಿಗೆ ಅದರಿಂದ ಅವನ ಮನಸ್ಸನ್ನು ಡೈವರ್ಟ್ ಮಾಡಿಬಿಡ್ತೇನೆ. ಆವಾಗ ಅವನು ಬೇರೆ ಇದಕ್ಕೇ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನಲ್ಲ ಹಾಗೆ. ಇವತ್ತು ಹಾಲಿಲ್ಲ, ಹಾಗೆ ನಾನು 1 ಲೋಟ ಕಾಫಿಯನ್ನು, ಹಾಲು ಪುಡಿ ಇದೆ, 1 ಲೋಟ ಕಾಫಿಯನ್ನು ಮಾಡಿ ಕುಡಿಲಿಕ್ಕೆ ಅಂತ ಕೂತೆ. ಅದರಲ್ಲಿ ಕೂಡ ಒಂದು ಕುಡಿಲಿಕ್ಕೆ ತಿನ್ನಲಿಕ್ಕೆ ಕೂಡ ಮಕ್ಕಳು ಸಮಾಧಾನದಲ್ಲಿ ಬಿಡೋದಿಲ್ಲ. ಅವನಿಗೆ ಫೀಡ್ ಮಾಡ್ತಾ ಇದ್ದೀನಲ್ಲ, ಫೀಡ್ ಮಾಡುವಾಗ ಅವನಿಗೆ ನೋಡಲಿಕ್ಕಾಗೋದಿಲ್ಲ ಡೇಲನಿಗೆ. ಹಾಗೆ ಅವನಿಗೆ ಏನೋ ಬೇಕು, ಅದಕ್ಕೆ ಅವನಿಗೀಗ ಅಂದರೆ ಅವ್ನು ಮಾತಾಡೋದಿಲ್ಲ. ಡೇಲಂದು ಸ್ಪೀಚ್ ಡಿಲೇ ಇದೆ, ತುಂಬ ಇದೆ ಸ್ಪೀಚ್ ಡಿಲೇ. ಹಾಗೆ ಈಗ ಒಂದೊಂದು ಸೌಂಡ್ಸ್ ಮತ್ತು ಇದೆಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಈಗ ಅವನು ಕಮ್ಯುನಿಕೇಷನ್ ಮಾಡೋದು ಅಂತ ಹೇಳಿದರೆ ಕೆಲವೊಮ್ಮೆ ಬೆರಳು ತೋರಿಸಿ ಹೇಳುವಂಥದ್ದು, ಮತ್ತು ಕೈ ಹಿಡಿದು ಕರ್ಕೊಂಡು ಹೋಗುವಂಥದ್ದು. ನೀರೇನಾದರೂ ಬೇಕಾದರೆ ಬಾಟಲಲ್ಲಿ ನೀರಿದ್ದರೆ ಬಾಟಲ್ ಹತ್ರ ಕರ್ಕೊಂಡೋಗಿ ನಿಲ್ಲಿಸ್ತಾನೆ, ಇಲ್ಲಾಂದರೆ ಫಿಲ್ಟರ್ ಹತ್ರ ಕರ್ಕೊಂಡು ಹೋಗ್ತಾನೆ. ಹೀಗೇ ನೋಡಿ ಉಪದ್ರ ಮಾಡುವಂಥದ್ದು. ಕೈಯಲ್ಲಿ ಉಪದ್ರ ಮಾಡ್ತಾನೆ, ಆದರೆ ಕೈ ಹಿಡಿದ್ರೆ ಕಾಲನ್ನು ಯೂಸ್ ಮಾಡ್ತಾನೆ. ಮಗು ಸಮಾಧಾನದಲ್ಲಿ ಮಲಗಿದವನಿಗೆ ನೋಡಲಿಕ್ಕೇ ಆಗೋದಿಲ್ಲ. ಅದೇ ಹೇಳುವಂಥದ್ದು, ಚಿಕ್ಕ ಮಕ್ಕಳನ್ನು ನೋಡ್ಕೊಳ್ಳುವಂಥದ್ದು ತುಂಬ ಕಷ್ಟ. ಮೊದಲಿನ ಕಾಲದಲ್ಲಿ ಕೂಡ ಹೀಗೇ ಮಕ್ಕಳಾಗ್ತಿದ್ರಂತೆ. ನಮ್ಮ ಅತ್ತೆ ಹೇಳ್ತಿದ್ರು 1.5 ವರ್ಷಕ್ಕೆ ಎಲ್ಲ ಡೆಲಿವರಿ ಎಲ್ಲ ಆಗ್ತಿತ್ತು. ಆದರೆ ನಾನು ಮುಂಚೆ ಯಾವತ್ತೂ ನೋಡಿಲ್ಲ. ಈ ರೀತಿ ಮಾಡಿದ್ರೆ ನಾವು ಹೊಟ್ಟೆಗೆ ತಿನ್ನಲಿಕ್ಕೆ ಸಹ ಇರಲಿಲ್ಲ, ಮಕ್ಕಳನ್ನು ಜೀವಂತವಾಗಿ ನೋಡಲಿಕ್ಕೆ ಸಹ ಇರಲಿಲ್ಲ. ಇಂಥ ಮಕ್ಕಳಿದ್ರೆ ಒಂದೇ ಮಗು ಸಾಕು ಅಂತ ಹೇಳಿ ಅವರೇ ಹೇಳ್ತಾರೆ. ಯಾಕೆಂದರೆ ಡೇಲರ್ ಅಷ್ಟು ಉಪದ್ರ ಮಾಡ್ತಾರೆ, ಅಷ್ಟು ಪೋಖ್ರಿಯಾಗಿದ್ದಾನೆ ಈಗ. ಹಾಗೆ ಹೇಗೋ ಮಾಡಿ ಅವನು ಮಧ್ಯಾಹ್ನ ಆಗುವಾಗ ಮಲಗಿದ್ದಾನೆ. 12 ಗಂಟೆ ಆಗುವಾಗ ಅವನಿಗೆ ಸಹ ನಿದ್ದೆ ಬಂದಿದೆ. ರಾತ್ರಿ ಮಲಗಲಿಲ್ಲ ಅಲ್ಲ, ಹಾಗೆ ಬೇಬಿ ಸಹ ಮಲಗಿತ್ತು. ಹಾಗೆ ಇಬ್ಬರು ಮಲಗಿದ್ದಾರೆ ಅಂತ ಹೇಳಿ ನಾನು ಸ್ವಲ್ಪ ಹೊತ್ತು ಫ್ರೀ ಕೂತ್ಕೊಂಡು ಮತ್ತೆ ಊಟ ಮಾಡುವ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೆ. ಮಗು ಈ ರೀತಿ ಡ್ರೀಮ್ ಫೀಡ್ ಮಾಡೋದನ್ನು ನೋಡಿ ನನಗೆ ಖುಷಿ ಆಯಿತು. ಹಾಗೆ ನಾನೊಂದು ಜಸ್ಟ್ ಕ್ಲಿಪ್ಪಿಂಗನ್ನು ತೆಗೊಂಡಂಥದ್ದು. ಖುಷಿಯಾಗುವಂಥದ್ದು. ನಮ್ಮ ಡೇಲನ್ ಕೂಡ ಹೀಗೇ ಮಾಡ್ತಾಯಿದ್ದ. ಹಳೆ ನನ್ನ ವ್ಲಾಗ್ಸಲ್ಲಿ ನೋಡಿದವರಿದ್ದರೆ ಅವರಿಗೆ ಗೊತ್ತಾಗ್ಬೋದು, ಅಥವಾ ನಿಮಗೆ ರೆಕಮೆಂಡ್ ಮಾಡ್ತದಲ್ಲ ಅದರಲ್ಲೆಲ್ಲ ಇರ್ತದೆ ಚಿಕ್ಕ ಮಕ್ಕಳಿರುವಾಗ ಹೇಗಿದ್ದರು ಅಂತ ಹೇಳಿ. ಇಬ್ಬರು ಮಕ್ಕಳು ಮಲಗಿದ್ದಾರೆ. ಅತ್ತೆ ಮಾವು ಕೂಡ ಊಟ ಮಾಡಿ ಮಲಗಿದ್ದಾರೆ. ನಂದು ಕೂಡ ಊಟ ಆದ ನಂತರ ನಾನು ಸ್ವಲ್ಪ ಹೊತ್ತು ನನ್ನ ಮಮ್ಮಿ ಹತ್ರ ಕಾಲ್ ಮಾಡಿ ಮಾತಾಡುವ ಅಂತ ಹೇಳಿ ಮಮ್ಮಿಗೆ ಕಾಲ್ ಮಾಡಿದ್ದೆ. ಜಸ್ಟ್ ಕಾಲ್ ಮಾಡಿ ಸ್ವಲ್ಪ ಹೊತ್ತು ಮಾತಾಡುವಂಥದ್ದು ಮಮ್ಮಿಗೆ, ಅಥವಾ ಬೇರೆ ಏನಾದರೂ ಇಂಪಾರ್ಟೆಂಟ್ ಕಾಲ್ಸ್ ಏನಾದರೂ ಇದ್ದರೆ. ಈಗ ಯೂಟ್ಯೂಬ್ ಚಾನಲ್ ಇರೋದ್ರಿಂದ ಪ್ರಮೋಷನ್ಸ್ ಇದು ಮತ್ತು ಕೊಲಾಬ್ರೇಷನ್ಸ್ ಇದೆಲ್ಲ ಬಂದಿರ್ತದೆ. ಸೊ ಅಂಥವರಿಗೆಲ್ಲ ಕಾಲ್ ಮಾಡುವಂಥದ್ದು. ನೀವು ಅಂದ್ಕೊಳ್ಬೋದು ಎಲ್ಲ ಪ್ರಮೋಷನ್ ಮಾಡ್ತಾರೆ ಅಥವಾ ಕೊಲಾಬ್ರೇಷನ್ ಮಾಡ್ತಾರೆ ಅಂತ ಹೇಳಿ. ನಿಮ್ಗೆ ಗೊತ್ತಿಲ್ಲ, ಹೆಚ್ಚು ಈ ಒಂದು ಕೊಲಾಬ್ರೇಷನಿಗೆ ಬರುವಂಥ ಬ್ರ್ಯಾಂಡ್ ಯಾವುದು ಗೊತ್ತುಂಟಾ? ಈ ಜ್ಯೋತಿಷ ಹೇಳುವಂಥದ್ದು ಮತ್ತು ಇದು ಇಂಥ ಈ ಫ್ಯೂಚರ್ ಹೇಳೋದೆಲ್ಲ ಇರ್ತದಲ್ಲ, ಸೊ ಅದೆಲ್ಲ ಆಸ್ಟ್ರಾಲಜಿ ಎಲ್ಲ ಅದೆಲ್ಲ ನಾನು ಯಾವುದು ಕೂಡ ಬಿಲೀವ್ ಮಾಡೋದಿಲ್ಲ. ಹಾಗಾಗಿ ನಾನು ಯಾವುದು ಕೂಡ ಪ್ರಮೋಟ್ ಕೂಡ ಮಾಡೋದಿಲ್ಲ. ಹಾಗೆ ಸ್ವಲ್ಪ ದಿನ ನಂತರ ನಮ್ಮ ಮಗುವಿನ ಕ್ರಿಸ್ನಿಂಗ್ ಯಾವಾಗ ಅಂತ ಕೇಳ್ತಾ ಇದ್ರು. ಅಂದರೆ ನೇಮಿಂಗ್ ಸೆರೆಮನಿ ಕರೆಕ್ಟಾಗಿ ಡಿಸೈಡ್ ಆಗಲಿಲ್ಲ, ಇನ್ನೂ ಕೂಡ ನವೆಂಬರಲ್ಲೇ ಇರುವಂಥದ್ದು. ಹಾಗಾಗಿ ನನಗೆ ನನ್ನ ಮೇಕಪ್ ಇದು ಐಟಮ್ ಏನು ನನ್ನ ಹತ್ರ ಇರಲಿಲ್ಲ, ಎಲ್ಲ ಎಕ್ಸ್ಪೈರ್ ಆಗಿತ್ತು. ತುಂಬ ಟೈಮ್ ಹಿಂದೆ ನಾನು ತಗೊಂಡಂಥದ್ದು. ನಮ್ಮ ಮನೆಯ ಹೌಸ್ ವಾರ್ಮಿಂಗಿಗೆ ಸಹ ತಗೊಳ್ಬೇಕು
ತೊಗೋಬೇಕು ಅಂದ್ಕೊಳ್ತಾ ಇದ್ದೆ, ಬಟ್ ಟೈಮ್ ಆಗಿರಲಿಲ್ಲ ಅಂತ ನಾನು ತೆಕ್ಕೊಂಡಿರಲಿಲ್ಲ. ಬಟ್ಟೆನೇ ಲಾಸ್ಟ್ ಮೂಮೆಂಟಿಗೆ ತೆಕ್ಕೊಂಡದ್ದು. ಹಾಗೆ ನಾನು ಈ ವಿಡಿಯೋದಲ್ಲೆಲ್ಲ ತೋರಿಸ್ತಾರಲ್ಲ ಹಾಗೆ ಒಂದು 3 ಪ್ರಾಡಕ್ಟ್ಸನ್ನು ತರಿಸಿದ್ದೆ. ಅದನ್ನೇ ಬಂದದಷ್ಟೇ ಈಗ 2 ಪಾರ್ಸೆಲ್ ಬಂದಿತ್ತು ಮಧ್ಯಾಹ್ನಕ್ಕೆ ಡೆಲಿವರಿ. ಸೊ ಅದನ್ನು ಅಲ್ಲೇ ಕೂತ್ಕೊಂಡು ಓಪನ್ ಮಾಡಿ ಲಿಪ್ಸ್ಟಿಕ್ಕನ್ನು ಹಾಕಿ ನೋಡಿದೆ ನಾನು. ನನಗೆ ತುಂಬ ಇಷ್ಟ ಆಯಿತು ಲಿಪ್ಸ್ಟಿಕ್. ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿ ಕಾಣ್ತದೆ ಅಂತ ಹೇಳಿ. ನಾನು ಮೇಕಪ್ ಮಾಡೋದ್ರಲ್ಲಿ ತುಂಬ ಹಿಂದೆ, ಬಟ್ ಈಗ ಕೆಲವೊಮ್ಮೆ ಒಕೇಶನ್ಸ್ ಇರುವಾಗ ಬೇಕಾಗ್ತದೆ ಅಲ್ಲ, ಹಾಗೆ ಮ್ಯಾಟ್ ಲಿಪ್ಸ್ಟಿಕ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನಾನು ಯಾವಾಗಲಾದ್ರೂ ನಿಮಗೆ ಹೇಳ್ತೇನೆ ಇದು ಯಾವುದ್ರದ್ದು ಏನು ಅಂತ ಹೇಳಿ. ಈ ಒಂದು ಶೇಡ್ ಉಂಟಲ್ಲ, ಎಲ್ಲ ಸ್ಕಿನ್ ಟೈಪ್ ಅವರಿಗೆ ಕೂಡ ಸೂಟ್ ಆಗ್ತದೆ, ಚೆನ್ನಾಗಿ ಕಾಣ್ತದೆ. ಹಾಗೆ ಡ್ರೈ ಅಂತ ಏನು ಫೀಲ್ ಆಗೋದಿಲ್ಲ. ಒಂದೊಂದು ಸ್ಟ್ರೋಕಲ್ಲೇ ನೋಡಿ ಒಳ್ಳೆ ಚೆಂದ ಫಿನಿಶಿಂಗ್ ಕೂಡ ಸಿಕ್ಕಿದೆ. ನನಗೆ ತುಂಬ ಇಷ್ಟ ಆಯಿತು. ಸ್ಪ್ರೆಡ್ ಕೂಡ ಆಗ್ತಾ ಇರಲಿಲ್ಲ. ಇನ್ನು ಬರುವ ವೀಡಿಯೋಸಲ್ಲಿ ನಾನು ಇದರ ಬಗ್ಗೆ ಕೂಡ ನಿಮಗೆ ಡೀಟೇಲ್ಸ್ ಹೇಳ್ತೇನೆ ಆಯಿತು. ತುಂಬ ಚೆನ್ನಾಗಿದೆ. ಐಬ್ರೋಸ್ ನೋಡಿ ತುಂಬ ದಪ್ಪಾಗಿದೆ. ನಾನು ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದಲ್ಲ, ಈ ಸಲ ನನಗೆ ಒಂದು ಪಾರ್ಲರಿಗೆ ಹೋಗಬೇಕಂತ ಉಂಟು. ಪಾರ್ಲರಿಗೆ ಹೋಗಿ ಜಸ್ಟ್ ಒಮ್ಮೆ ಫುಲ್ ಅಂದರೆ ರಿಲ್ಯಾಕ್ಸೇಷನ್ ಮಾಡಲಿಕ್ಕೆ ಅಂತ ಹೇಳಿ. ಮತ್ತು ನನಗೆ ಅಂದರೆ ಹೈಪರ್ ಪಿಗ್ಮೆಂಟೇಷನ್ ಕೂಡ ಇದೆ. ಎಲ್ಲ ಕುತ್ತಿಗೆಯಲ್ಲೆಲ್ಲ ತುಂಬ ಕಪ್ಪಾಗಿದೆ. ಅಂದರೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಅಂಡರ್ ಆರ್ಮ್ಸ್, ನಂದು ಅಂಡರ್ ಆರ್ಮ್ಸ್ ಅಂತೂ ಹೇಳಬೇಕಂತಲೇ ಇಲ್ಲ, ಅಷ್ಟು ಕಪ್ಪಾಗಿದೆ ಅಂಡರ್ ಆರ್ಮ್ಸ್, ಕುತ್ತಿಗೆ ಮತ್ತು ಎಲ್ಲೆಲ್ಲ ನಮ್ಮದು ಅಂದರೆ ಸ್ವಲ್ಪ ಆಲ್ರೆಡಿ ಕಪ್ಪಾಗುವಂಥ ಜಾಗಗಳಿರ್ತದೆ ಅಲ್ಲ, ಈ ಹೊಟ್ಟೆ ಸೈಡಲ್ಲಿ ಎಲ್ಲ ತುಂಬ ಹೈಪರ್ ಪಿಗ್ಮೆಂಟೇಷನಿಂದಾಗಿ ಪ್ರೆಗ್ನೆನ್ಸಿ ಹಾರ್ಮೋನ್ಸಿಂದ ಆಗುವಂಥದ್ದು. ಸೊ ಅದರಿಂದ ಕಪ್ಪಾಗಿದೆ. ಹಾಗಾಗಿ ನನಗೆ ಒಂದು ರೌಂಡು ಪಾರ್ಲರಿಗೆ ಸಹ ಹೋಗಬೇಕಂತ ಉಂಟು ಸ್ಕ್ರಬ್ ಎಲ್ಲ ಮಾಡಿಸಲಿಕ್ಕೆ. ಇದು ಏನಂತ ಹೇಳಿದರೆ, ನಮ್ಮ ಡೇಲನಿಗೆ ಆ್ಯಪಲ್ ಫುಲ್ಲು ಕೊಟ್ಟರೆ ಮಾತ್ರ ಅವನು ತಿನ್ನುವಂಥದ್ದು. ಕಟ್ ಮಾಡಿ ಕೊಟ್ಟರೆ ಅವನಿಗೆ ಅದು ಆ್ಯಪಲ್ ಅಲ್ಲ. ಅವನ ಕಣ್ಣು ಮುಂದೆನೇ ಕಟ್ ಮಾಡಿದರೆ ಸಹ ಅವನಿಗೆ ಅದು ಆ್ಯಪಲ್ ಅಲ್ಲ. ಅವನಿಗೆ ಮಲಗಿ ಎದ್ದದಷ್ಟೇ, ಸ್ವಲ್ಪ ಹೊತ್ತಲ್ಲಿ ಸಿಯೋನ್ನ ಸ್ಕೂಲ್ ಬಸ್ ಬರ್ತದೆ. ಹಾಗೆ ಮೊನ್ನೆ ಏನಾಯ್ತು ಅಂತ ಹೇಳಿದರೆ, ಇಡೀ ಆ್ಯಪಲನ್ನೇ ಸಿಪ್ಪೆ ತೆಗೆದು ಕೊಟ್ಟದಕ್ಕೆ ಮಧ್ಯದ ಬೀಜದ ಪಾರ್ಟ್ ಇರ್ತಲ್ಲ, ಅಲ್ಲಿ ಗಟ್ಟಿ ಇರ್ತದಲ್ಲ, ಅದು ಗಂಟ್ಲಿಗೆ ಸಿಕ್ಕಾಕೊಂಡ ಹಾಗೆ ಆಗಿತ್ತು. ಹಾಗಾಗಿ ನನಗೆ ಹೆದರಿಕೆ. ಆದರೆ ಕಟ್ ಮಾಡಿದರೆ ಅವನು ತಿನ್ನೋದಿಲ್ಲ. ಹಾಗೆ ಕೆಳಗೆಯಿಂದ ಒಂದು ಹೋಲನ್ನು ಮಾಡಿ ಅದರ ಒಳಗಿನ ಬೀಜದ ಪಾರ್ಟನ್ನೆಲ್ಲ ತುಂಬ ಸೆನ್ಸಿಟಿವ್ಲಿ ಅದನ್ನು ಚೆಂದ ಮಾಡಿ ರಿಮೂವ್ ಮಾಡಿ ಕೇರ್ಫುಲ್ಲಿ ಈಗ ಅವನಿಗೆ ಹೋಲ್ ಆ್ಯಪಲನ್ನು ತಂದು ಕೊಟ್ಟ ಹಾಗೆ ಕೊಟ್ಟಿದ್ದೇನೆ. ಅವನಿಗೆ ಗೊತ್ತಿಲ್ಲ ಮಧ್ಯದಲ್ಲಿ ಅದು ಕ್ಲೀನಾಗಿ ಬಂದಿದೆ ಆಲ್ರೆಡಿ ಅಂತ ಹೇಳಿ. ಹಾಗೆ ಒಂದು ಎಗ್ಗನ್ನು ಕೂಡ ಸ್ಕ್ರ್ಯಾಂಬಲ್ ಮಾಡಿ ಕೊಟ್ಟಿದ್ದೆ. ಇತ್ತೀಚೆಗೆ ತಿನ್ನೋದು ತುಂಬ ಕಡಿಮೆ. ಎಗ್ಗನ್ನು ಕೂಡ ಹಾಗೆಯೇ ಉಳಿಸಿದ್ದ. ಹಾಗೆ ನಾನೊಂದು ಆ್ಯಪಲನ್ನು ಪೀಲ್ ಮಾಡಿ ಕೊಟ್ಟೆ. ಲಿಪ್ಸ್ಟಿಕ್ ಚೆನ್ನಾಗಿತ್ತು ಅಂತ ಹೇಳಿ ನಾನು ತೆಗೆದೇ ಇರಲಿಲ್ಲ ಆಯಿತಾ. ಮಧ್ಯಾಹ್ನ ಹಚ್ಚಿದ್ದು ಸಂಜೆವರೆಗೆ ತೆಗೆದೇ ಇರಲಿಲ್ಲ. ಸಿಯೋನ್ ಬಸ್ಸಿಂದ ಇಳಿದು ಕೂಡಲೇ ಅದೆಂತ ಅಂತ ಹೇಳಿ ನೋಡಿ ಪಾಯಿಂಟ್ ಮಾಡ್ತಾ ಇದ್ದಾನೆ. ಮತ್ತು ಸ್ಕೂಲ್ ಬಸ್ಸಿಗೆ ಅಂತ ವೆಯ್ಟ್ ಮಾಡುವಾಗ ಇಬ್ಬರು ಸಿಕ್ಕಿದ್ರು ಪರಿಚಯದವರು. ಸೊ ಅವರು ಕೂಡ ನನ್ನನ್ನು 2 ಸಲ ತಿರುಗಿ ನೋಡಿ ಹೋದರು ಬೈಕಲ್ಲಿ ಹೋಗುವಾಗ. ಅಂದರೆ ಯಾವಾಗಲೂ ಮೇಕಪ್ ಮಾಡದೇ ಇರುವವರು ಅಥವಾ ಲಿಪ್ಸ್ಟಿಕ್ ಹಾಕದೇ ಇರುವವರು ಹಾಕಿ ನಿಂತಾಗ ಸಡನ್ನಾಗಿ ಒಮ್ಮೆ ನೋಡ್ತಾರಲ್ಲ, ಹಾಗೆ ನಮ್ಮ ಸಿಯೋನ್ ಕೂಡ ಕೇಳ್ತಾ ಇದೆ, ಇದೆಂತ ಆದದ್ದು, ಎಂತ ಹಚ್ಚಿದ್ದು ಅಂತ ಹೇಳಿ. ಹಾಗೆ ನಾನು ಹೇಳಿದೆ ಹೊಸದೊಂದು ಲಿಪ್ಸ್ಟಿಕ್ ತರಿಸಿದ್ದೇನೆ, ಅದು ಹಚ್ಚಿದ್ದು ಅಂತ ಹೇಳಿ. ತುಂಬ ಚೆಂದ ಇದೆ ಅಂತ ಹೇಳ್ದ ಅವನು. ತುಂಬ ಬ್ಯೂಟಿಫುಲ್, ಯು ಲುಕ್ ಬ್ಯೂಟಿಫುಲ್ ಅಂತ ಹೇಳ್ದ. ಅದರಲ್ಲೆಲ್ಲ ಅವನು ಹುಷಾರು, ಒಳ್ಳೆ ಕಾಂಪ್ಲಿಮೆಂಟನ್ನು ಕೊಡ್ತಾನೆ. ಅವನಿಗೆ ಇಷ್ಟ ಆದರೆ, ಒಳ್ಳೆ ಬಟ್ಟೆ ಹಾಕಿದೆ ಆದರೆ, ಮಮ್ಮಿ ಯು ಲುಕ್ ಸೋ ಬ್ಯೂಟಿಫುಲ್ ಅಂತ ಹೇಳಿ ಅವನು ಡೈರೆಕ್ಟಾಗಿ ಹೇಳ್ತಾನೆ. ಅದರಲ್ಲಿ ಸಿಯೋನು ನಂಬರ್ 1 ಕಾಂಪ್ಲಿಮೆಂಟ್ ಕೊಡೋದ್ರಲ್ಲಿ. ಹಾಗೆ ಮತ್ತು ಈವ್ನಿಂಗ್ ಆಯಿತು. ಸ್ವಲ್ಪ ಹೊತ್ತು ಅವರು ಆಟ ಆಡಿದರು ಇಬ್ಬರು ಸಹ ಸೇರಿ. ಮತ್ತು ಇಲ್ಲಿ ಮಗುವನ್ನು ನಾನು ಬೆಡ್ ಮೇಲೆ ಮಲಗಿಸಿ ಇಬ್ಬರು ಹೊರಗಡೆ ಟಿ ವಿ ನೋಡ್ತಾ ಇದ್ದಾರೆ. ಮಾವ ಸಹ ಇದ್ದಾರೆ. ಮಾವನನ್ನು ಕೂತ್ಕೊಳ್ಳಿಸಿ ಅವರಿಗೆ ಟಿ ವಿಯನ್ನು ಹಾಕಿಕೊಟ್ಟು ನಾನು ಸ್ನಾನಕ್ಕಂತ ಹೋಗಿದ್ದೆ. ಹಾಗೆ ಇವನು ಎಚ್ಚರ ಇರುವಾಗಲೇ ಹೋದಂಥದ್ದು. ಯಾಕಂದರೆ ಮಲಗ್ತಾನಂತಕ್ಕಾದರೆ ಮಲಗಲಿಲ್ಲ ಆದರೆ ಮತ್ತೆ ಲೇಟ್ ಆಗ್ತದೆ ಅಲ್ಲ, ಮತ್ತು ಮಲಗಲಿಕ್ಕೆ ಸಹ ಲೇಟ್ ಆಗ್ತದೆ, ಪ್ರೇಯರಿಗೆ ಲೇಟ್ ಆಗ್ತದೆ. ಹಾಗಾಗಿ ನಾನು ಸ್ನಾನ ಮಾಡಿ ಬಂದ ಕೂಡಲೇ ಮಗುವಿಗೆ ಕೂಡ ಸ್ನಾನ ಮಾಡಿಸ್ತೇನೆ. ಕೆಲವೊಮ್ಮೆ ಆಚೆ ಈಚೆ ಆಗ್ತದೆ, ಕೆಲವೊಮ್ಮೆ ಅವರಿಗೆ ಫಸ್ಟ್ ಸ್ನಾನ ಮಾಡಿಸ್ತೇನೆ, ಮಗುವಿಗೆ ಲಾಸ್ಟಿಗೆ ಸ್ನಾನ ಮಾಡಿಸ್ತೇನೆ. ಹಾಗೆಲ್ಲ ಇರ್ತದೆ. ಯಾವ ರೀತಿ ನನಗೆ ಕಂಫರ್ಟೇಬಲ್ ಆಗ್ತದೆ, ಯಾವ ರೀತಿ ನನಗೆ ಟೈಮ್ ಇದೆ ಆ ರೀತಿಯಲ್ಲಿ ಮಾಡಿಸುವಂಥದ್ದು. ಮತ್ತು ನಾನು ಬೆಳಿಗ್ಗೆ ಎಲ್ಲ ಸ್ನಾನ ಮಾಡಿಸೋದಿಲ್ಲ, ಎಣ್ಣೆ ಕೂಡ ಹಚ್ಚೋದಿಲ್ಲ, ಸಂಜೆನೇ ಸ್ನಾನ ಮಾಡಿಸುವಂಥದ್ದು. ಡೈರೆಕ್ಟ್ ನಾವು ಹೇಗೆ ಸ್ನಾನ ಮಾಡ್ತೀವಲ್ಲ ಹಾಗೆಯೇ, ಎಣ್ಣೆ ಎಲ್ಲ ಏನು ಸಹ ಹಚ್ಚೋದಿಲ್ಲ. ನನಗೆ ಟೈಮ್ ಸಹ ಸಾಕಾಗೋದಿಲ್ಲ. ಹಾಗೆ ಇವಾಗ ಸ್ನಾನ ಎಲ್ಲ ಆಗಿದೆ. ಒಂದು ಸ್ನಾನ ಆದ ನಂತರ ಸಿಯೋನಿಗೆ ಕೂಡ ನಾನು ಸ್ನಾನವನ್ನು ಮಾಡಿಸಿದ್ದೇನೆ. ಅವನು ಸೋಪೆಲ್ಲ ಅವನೇ ಹಾಕ್ಕೊಳ್ತಾನೆ ಕಾಲಿಗೆಲ್ಲ. ಮತ್ತು ಲಾಸ್ಟಿಗೊಮ್ಮೆ ನೀರು ಹಾಕಿ ನಾನು ಕ್ಲೀನ್ ಮಾಡುವಂಥದ್ದು. ನನಗೆ ಅಂದರೆ ಸ್ವಲ್ಪ ಹೆಲ್ಪ್ ಆಗ್ತದೆ ಅಲ್ಲ. ಸ್ನಾನ ಆದ ನಂತರ ಯೂಶ್ವಲಿ ಸಿಯೋನ್ ಹೋಮ್ವರ್ಕ್ ಮಾಡಲಿಕ್ಕೆ ಕೂತ್ಕೊಳ್ತಾನೆ. ಇವತ್ತು ಹೋಮ್ವರ್ಕ್ ಏನು ಕೂಡ ಇರಲಿಲ್ಲ, ಹಾಗಾಗಿ ಇಲ್ಲಿ ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇದ್ದಾನೆ. ಆ್ಯಕ್ಟಿವಿಟಿ ಬುಕ್ ಇದು ಒಂದು ಕೆಲವು ದಿನಗಳ ಹಿಂದೆ ನಾನು ಓಸ್ವಾಲ್ ಅವರ ವೆಬ್ಸೈಟಿಂದ ತರಿಸಿದ್ದೆ.
ಲಿಟಲ್ ಲೆಜೆಂಡ್ಸ್ ಅಂತ ಹೇಳಿ ಒಂದು ಬುಕ್ ಇದು ಇದರಲ್ಲಿ 3 ಬುಕ್ಸನ್ನು ನಾನು ತರಿಸಿದ್ದೇನೆ. ಡಿಫ್ರೆಂಟ್ ಟೈಪ್ಸ್ ಇದೆ, ನಾನು ನಿಮಗೆ ತೋರಿಸ್ತೇನೆ. ಇದರಲ್ಲಿ ನಾನು ಅವನಿಗೆ ಅಂದರೆ 3 ಟೈಪಿದ್ದು ಬುಕ್ ಇದೆ. 3ರಲ್ಲಿ ಕೂಡ ಬೇರೆ ಬೇರೆ ರೀತಿಯ ಇಂಟ್ರೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಇರುವಂಥದ್ದು, ಕೌಂಟ್ ಮಾಡಿ ಬರೆಯುವಂಥದ್ದಾಗಿರ್ಬೋದು, ಕಲರ್ ಮಾಡುವಂಥದ್ದಾಗಿರ್ಬೋದು, ರೀಸನಿಂಗ್ ರೀತಿಯಲ್ಲಿರುವಂಥದ್ದಾಗಿರ್ಬೋದು, ಪ್ರತಿಯೊಂದು ಇದೆ. ಇದು ಅವನಿಗೆ ವರ್ಕ್ ಮಾಡ್ತಾ ಇರುವಂಥದ್ದು ಬ್ರೈನ್ ಕ್ವೆಸ್ಟ್ ಆ್ಯಕ್ಟಿವಿಟಿ ಬುಕ್ ಅಂತ ಹೇಳಿ ಬೈ ಲಿಟಲ್ ಲೆಜೆಂಡ್ಸ್, ಓಸ್ವಾಲ್ ಅವರ ಕಡೆಯಿಂದ ಇರುವಂಥದ್ದು. ಇದು 5 ಇಯರ್ಸ್ ಪ್ಲಸ್ಸಿನ ಬುಕ್ಸನ್ನು ನಾನು ತರಿಸ್ಕೊಂಡಿರುವಂಥದ್ದು. ಇದರಲ್ಲಿ 4 ಇಯರ್ಸ್ ಪ್ಲಸ್ ಇದು, ಮತ್ತು ಚಿಕ್ಕ ಮಕ್ಕಳಿಗೆ ಫ್ಲ್ಯಾಶ್ ಕಾರ್ಡ್ಸ್ ಇರೋ ರೀತಿಯಲ್ಲಿ ಅಂಥದ್ದೆಲ್ಲ ಉಂಟು ಇದರಲ್ಲಿ. ಓಸ್ವಾಲ್ ಅಂತ ಹೇಳಿರುವಂಥದ್ದು ಇದು ನಿಮಗೆ ಅಮೆಝಾನಲ್ಲಿ ಮತ್ತು ಓಸ್ವಾಲ್ ಅವರ ವೆಬ್ಸೈಟಲ್ಲಿ ಎಲ್ಲ ಕಡೆ ಕೂಡ ಅವೈಲೇಬಲ್ ಇರ್ತದೆ. ಈ ಬುಕ್ಸ್ ಇದೆಲ್ಲ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ನೀವು ಒಂದು ಪರ್ಚೇಸ್ ಲಿಂಕಿಗೆ ಹೋಗಿ ಪರ್ಚೇಸ್ ಕೂಡ ಮಾಡ್ಕೊಳ್ಬೋದು. ನಮ್ಮ ಸಿಯೋನಿಗೆ ಉಂಟಲ್ಲ ಈ ರೀತಿ ಆ್ಯಕ್ಟಿವಿಟೀಸ್, ಬುಕ್ಕಲ್ಲಿ ಈ ರೀತಿ ಕೂತ್ಕೊಂಡು ಆ್ಯಕ್ಟಿವಿಟೀಸ್ ಮಾಡುವಂಥದ್ದು, ಡ್ರಾಯಿಂಗ್ ಮಾಡುವಂಥದ್ದು, ಪೇಂಟಿಂಗ್ ಮಾಡುವಂಥದ್ದು, ಇಂಥದ್ದೆಲ್ಲ ತುಂಬ ಇಷ್ಟ ಅವನಿಗೆ, ಕಲರಿಂಗ್ ಎಲ್ಲ. ಹಾಗೆ ಇಲ್ಲಿ ಕೌಂಟ್ ಆ್ಯಂಡ್ ರೈಟ್ ಇದೆ ನೋಡಿ. ಈ ರೀತಿ ಕೌಂಟ್ ಮಾಡಿ ನಂಬರ್ಸನ್ನು ಬರೆಯುವಂಥದ್ದು, ನಂಬರ್ಸನ್ನು ವರ್ಡ್ಸಲ್ಲಿ ಬರೆಯುವಂಥದ್ದು, ಮತ್ತು ಕಲರ್ ಮಾಡುವಂಥದ್ದು. ಎಷ್ಟು ಬಾಕ್ಸಸ್ ಇದೆ ಅದಕ್ಕೆ ಕಲರ್ ಮಾಡಿ ಅಂತ ಎಲ್ಲ ಹೇಳಿರ್ತದೆ. ಸೊ ಅಂಥದ್ದೆಲ್ಲ ಇರುವಾಗ ಮಕ್ಕಳಿಗೆ ಫನ್ನಾಗಿ ಖುಷಿ ಅಂತ ಹೇಳಿ ಅನ್ನಿಸ್ತದೆ. 3 ಬುಕ್ಸನ್ನು ತರಿಸಿರುವಂಥದ್ದು. ಅದರಲ್ಲಿ ಬ್ರೈನ್ ಕ್ವೆಸ್ಟ್ ಆ್ಯಕ್ಟಿವಿಟಿ ಅಂತ ಹೇಳಿ ಒಂದು, ಇನ್ನೊಂದು ಇಂಗ್ಲೀಷ್ ಕ್ವೆಸ್ಟ್ ಆ್ಯಕ್ಟಿವಿಟಿ ಅಂತ ಹೇಳಿ, ಇನ್ನೊಂದು ಮ್ಯಾಥ್ಸ್ ಕ್ವೆಸ್ಟ್ ಆ್ಯಕ್ಟಿವಿಟಿ ಅಂತ ಹೇಳಿ. ಸೊ 3 ಕೂಡ ಚೆನ್ನಾಗಿದೆ, ಒಳ್ಳೆ ಕಲರ್ಫುಲ್ ಆಗಿದ್ದು, ಮತ್ತು ಪೇಜಸ್ ಕೂಡ ತುಂಬ ತಿಕ್ಕಾಗಿದ್ದು, ಒಳ್ಳೆ ಕ್ವಾಲಿಟಿ ಇದೆ. 5 ಇಯರ್ಸ್ ಪ್ಲಸ್ ಮಕ್ಕಳಿಗೆ ಅಂತ ಹೇಳಿ ಡಿಸೈನ್ ಮಾಡಿರೋದ್ರಿಂದ ಎಲ್ಲ ಪ್ರಾಬ್ಲಮ್ಸನ್ನು ಅವರಿಗೆ ಸಾಲ್ವ್ ಮಾಡಲಿಕ್ಕೆ ಆಗ್ತದೆ. ನಾವು ಜಸ್ಟ್ ಅವರಿಗೆ ಸ್ವಲ್ಪ ಹೇಳಿಕೊಟ್ರೆ ಆಯಿತು. ಸೊ ಈ ರೀತಿಯಲ್ಲಿ ಟ್ರೇಸ್ ಮಾಡುವಂಥದ್ದು ಇದೆಲ್ಲ ಅವರಿಗೆ ತುಂಬ ಈಸಿ ಆಗ್ತದೆ. ಒಳ್ಳೆಯದಿದೆ ಆಯಿತಾ. ಮಕ್ಕಳಿಗೆ ನೀವು ಯಾರಾದರೂ ಮಕ್ಕಳ ಬರ್ಡೇ ಪಾರ್ಟಿ ಎಲ್ಲ ಇದೆ ಆದರೆ ನೀವು ಗಿಫ್ಟ್ ಮಾಡಬೇಕಂತ ಹೇಳಿ ಅಂದ್ಕೊಳ್ತಾ ಇದ್ದೀರಾ ಆದರೆ ಇಂಥ ಬುಕ್ಕನ್ನು ಗಿಫ್ಟ್ ಮಾಡಿ. ಮಕ್ಕಳ ಓವರ್ ಆಲ್ ಡೆವಲಪ್ಮೆಂಟಿಗೆ ತುಂಬ ಒಳ್ಳೆಯದು. ತುಂಬ ಇಂಟೆಲಿಜೆಂಟ್ ಆಗ್ತಾರೆ ಮಕ್ಕಳು ಇದರಲ್ಲಿ, ಅಂದರೆ ತುಂಬ ಥಿಂಕ್ ಮಾಡಬೇಕಾಗಿ ಬರ್ತದಲ್ಲ, ಹಾಗಾಗಿ ಹುಷಾರಾಗ್ತಾರೆ. ಹಾಗಾಗಿ ನೀವು ಪರ್ಚೇಸ್ ಮಾಡೋದಾದರೆ ನಾನು ಲಿಂಕೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಅದರಿಂದ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಇದೇ ಬುಕ್ಸ್ ಅಂತ ಅಲ್ಲ, ಬೇರೆ ಬೇರೆ ಬುಕ್ಸ್ ಇದೆ, ಬೇರೆ ಬೇರೆ ಏಜ್ ಗ್ರೂಪ್ಸಿನ ಮಕ್ಕಳಿಗೆ ಕೂಡ ಇದೆ. ಹಾಗೆ ನಾನಿಲ್ಲಿ ಚಿಕ್ಕದೊಂದು ಉಳಿದಿತ್ತಲ್ಲ ನಮ್ಮ 2ನೇದು, ಸೊ ಅದನ್ನು ಸ್ನಾನ ಮಾಡಿಸಲಿಕ್ಕೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದೇನೆ. ಇವನನ್ನು ಸ್ನಾನ ಮಾಡಿಸಿ ಬಾತ್ರೂಮಿಂದ ಹೊರಗೆ ತರುವಂಥದ್ದೇ ಕಷ್ಟ, ಬರಲಿಕ್ಕೆ ಕೇಳೋದಿಲ್ಲ ನೀರನ್ನು ಬಿಟ್ಟು. ಸೊ ಇಷ್ಟೇ ಇವತ್ತಿನ ಒಂದು ಸಿಂಪಲ್ ವ್ಲಾಗ್. ಇದು ನಾನು ಸಿಯೋನ್ಗೆ ಮತ್ತು ಡೇಲನಿಗೆ ಅಂತ ಹೇಳಿ ತರಿಸಿರುವಂಥದ್ದು. ಇದರಲ್ಲಿ ಹಾಕಿದರೆ ಈ ಕಾರ್ಡ್ಸನ್ನು ಅದು ನೇಮನ್ನು ಪ್ರೊನೌನ್ಸ್ ಮಾಡ್ತದೆ, ಆ ಒಂದು ಏನು ಐಟಮ್ ಅದರಲ್ಲಿ ಇದೆ, ಯಾವುದರ ಪಿಕ್ಚರ್ ಇದೆ ಅಂತ ಹೇಳಿ. ಸೊ ತುಂಬ ಚೆನ್ನಾಗಿದೆ ಮಕ್ಕಳಿಗೆ. ಈ ಸ್ಕ್ರೀನ್ ಟೈಮನ್ನೆಲ್ಲ ತೆಗಿಲಿಕ್ಕೆ ಬೆಸ್ಟ್ ಅಂತಲೇ ಹೇಳಿ ನಾನು ತರಿಸಿರುವಂಥದ್ದು. ಈ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಹಾಗೂ ಇದುವರೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಕೂಡ ಮಾಡಿ ಆಯಿತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.